ಏನದು ಓದ್ರಿ ಮೊದಲು ಓದ್ತೀನಿ ನೋಡ್ರಿ. 2 ಇದು 2 ಓಕೆ 2 9 7 1 ಮತ್ತು 0 ಹೌದಾ? ಎಷ್ಟು ಅಂಕಿಗಳದಾವ ಇಲ್ಲಿ? 5 ಅಂಕಿಗಳದಾವ. ಈ 5 ಅಂಕಿಗಳಿಂದ ರಚಿಸಬಹುದಾದ ಅತಿ ದೊಡ್ಡ ಸಂಖ್ಯೆ ಯಾವ ಸಂಖ್ಯೆ ಇರಬೇಕು? ಅತಿ ದೊಡ್ಡ ಸಂಖ್ಯೆನೂ ಆಗಿರ್ಬೇಕು. ನೆಕ್ಸ್ಟ್ ಇನ್ನೊಂದು ಬೆಸ ಸಂಖ್ಯೆನೂ ಆಗಿರ್ಬೇಕು. 2 ಆಗಿರ್ಬೇಕು. ಇಲ್ಲಿ ನಾವು ಅತಿ ದೊಡ್ಡ ಸಂಖ್ಯೆ ಬಂತಂದ್ರ ಕೂಡ ನಾವು ಇಲ್ಲಿ ಆಪ್ಷನ್ ನೋಡಿ ಹಾಕ್ಬಿಡ್ದು ಪಟ್ ಅಂತ. ಅತಿ ದೊಡ್ಡ ನವೋದಯದ 2011ರ ಕ್ವಶನ್ ಕೇಳೋದಿದ್ದು ಎಷ್ಟದಾಗ? 2011ದಾಗ ಇದೇ ತರ ಕ್ವಶನ್ ಕೇಳೋಣ. ನೀವು ಈ ರೀತಿ ಕ್ವಶನ್ಗಳು ವರ್ಷ ಕೇಳ್ತಾನೆ ಈ ತರ ಕ್ವಶನ್ಸ್ಗಳು. ನೀವ್ ಏನ್ ಮಾಡ್ಬೇಕು ಮೊದಲಿಂದ ಏನ್ ಮಾಡ್ಬೇಕು ಅಂತ ಹೇಳಿ ಅತಿ ದೊಡ್ಡ ಸಂಖ್ಯೆ ಕೇಳೋಣ. ಹೌದಾ? ಏನ್ ಕೇಳೋಣ? ಮಾತಾಡ್ರಿ. ಅತಿ ದೊಡ್ಡ ಸಂಖ್ಯೆ ಕೇಳೋಣ. ಎಷ್ಟು ಸಂಖ್ಯೆಗಳಿಂದ ಯಾವ್ಯಾವ? 2 9 7 1 ಮತ್ತು 0. ಈ ಸಂಖ್ಯೆಗಳಿಂದ ಅತಿ ದೊಡ್ಡ ಸಂಖ್ಯೆ ರಚಿಸ್ಕೋಬೇಕು ನಾವು. ಮೊದಲಿಗೆ ಅತಿ ದೊಡ್ಡ ಸಂಖ್ಯೆ ರಚಿಸ್ಕೊಂಡ್ರೆ ಅತಿ ದೊಡ್ಡ ಸಂಖ್ಯೆ ರಚಿಸಮ. ಓಕೆ, ಕೊಟ್ಟಿರೋ ಸಂಖ್ಯೆಗಳು ಯಾವ್ಯಾವ ಬರ್ಕೋತೀನಿ ಒಂದ್ ಸೈಡ್. 2 9 7 1 ಮತ್ತು 0 ಹೌದಾ? ಅತಿ ದೊಡ್ಡ ಸಂಖ್ಯೆಗಳು ಎಷ್ಟಾವ ಎಣಿಸ್ರಿ? 1 2 3 4 5 5 ಸಂಖ್ಯೆಗಳು. 5 ಸಂಖ್ಯೆಗಳಿಂದ ಎಷ್ಟು ಸ್ಥಾನಗಳವರೆಗೆ ನಾವು ಬರೀಬಹುದು? 10,000 ಸ್ಥಾನ. 5 ಸಂಖ್ಯೆಗಳು 1 2 3 4 5. ಈ 5 ಸಂಖ್ಯೆಗಳಿಂದ 10,000 ಸ್ಥಾನಗಳವರೆಗೆ ನಾವು ಸಂಖ್ಯೆಯನ್ನ ರಚಿಸಬಹುದು. ಅರ್ಥ ಆಗ್ತದಾ ಇಲ್ಲ? 5 ಸ್ಥಾನಗಳವರೆಗೆ. ಹಂಗಾದ್ರೆ ನಾವು 10,000 ಸ್ಥಾನದಲ್ಲಿ 10,000 ಸ್ಥಾನ ಒಂದು, ಅದರ ಹಿಂದೆಗಡೆ ಇರೋದು 1000 ಸ್ಥಾನ. ನೆಕ್ಸ್ಟ್ 100 ಸ್ಥಾನ, ಅದಾದ್ಮೇಲೆ 10 ಸ್ಥಾನ, ನೆಕ್ಸ್ಟ್ ಬಿಡಿ ಸ್ಥಾನ. ಗೊತ್ತಲ್ಲ ಅಂತ ಆಗ್ಲಿಕ್ಕೆ ಡೈರೆಕ್ಟ್ ಆಗಿನೂ ಹೇಳ್ಬೋದು. ಈಗ ಅತಿ ದೊಡ್ಡ ಸಂಖ್ಯೆ ಹೌದಾ? ಏನ್ ರಚನೆ ಮಾಡ್ಲಾಕತ್ತಿ ನಾವು? ಮಾತಾಡ್ರಲಿ. ಅತಿ ದೊಡ್ಡ ಸಂಖ್ಯೆ ರಚಿಸ್ಬೇಕು. ಅತಿ ದೊಡ್ಡ ಸಂಖ್ಯೆ ರಚಿಸ್ಬೇಕಂದ್ರ ಕೊಟ್ಟಿರೋ 10,000 ಸ್ಥಾನವರೆಗೂ ನಾವು ಸಂಖ್ಯೆ ರಚಿಸ್ಬೇಕಾ? 10,000 ಸ್ಥಾನ ಫಸ್ಟ್ ಬರ್ಕೋಬೇಕು ನಾವು. ಹೌದಾ? 10,000 ಸ್ಥಾನದಲ್ಲಿ ಅತಿ ದೊಡ್ಡ 10,000 ಸ್ಥಾನ ಮಾಡ್ಬೇಕು. ಈ ಸ್ಥಾನದಲ್ಲಿ ನಾವು ಯಾವ ಸಂಖ್ಯೆ ಬರ್ಕೊಂಡ್ರೆ ಅತಿ ದೊಡ್ಡ 10,000 ಸ್ಥಾನ ಆಗ್ತದ? 9. ಯಾವುದು? 9. ಎಸ್, ನಾವು ಅತಿ ದೊಡ್ಡ ಸಂಖ್ಯೆ ರಚಿಸಬೇಕಾಗಿದೆ. ಹೌದಾ? ಈ 9 ಬರ್ಕೊಂಡೆ ನಾನು. 9 ಬರ್ಕೊಂಡೆ. ಇದ್ರ ಮೊತ್ತ ಎಷ್ಟು ಆಗ್ತದ ಓದಿ? 90,000. 10,000 ಸ್ಥಾನದಾಗ 9 ಅದ. ಇದು ಮೊತ್ತ ಎಷ್ಟು ಆಗ್ತದ? 9,000. ಇದು ವ್ಯಾಲ್ಯೂ 90,000 ಆಗ್ತದ. ಹೌದಾ? ಒಂದ್ ವೇಳೆ ನಾವು ಇದು 9 ಬಿಟ್ಟು ಬೇರೆ ಸಂಖ್ಯೆ ಏನಾದ್ರು 1 ಸಣ್ಣದದ ಇದು ಬರ್ಕೊಂಡಿವಿ ಅಂದ್ರ ಇದು ಮೊತ್ತ ಎಷ್ಟಾಗ್ತಿತ್ತು? ಇದ್ರ ವ್ಯಾಲ್ಯೂ ಎಷ್ಟಾಗ್ತಿತ್ತು? 10,000 ಆಗ್ತಿತ್ತು. ಅದಕ್ಕೆ ನಮ್ಗೆ ಇಲ್ಲಿ ಏನ್ ಬೇಕಾಗ್ಯದ? ಅತಿ ದೊಡ್ಡ ಸಂಖ್ಯೆ ಬೇಕಾಗ್ಯದ. ಅತಿ ದೊಡ್ಡ ಸಂಖ್ಯೆ ಬೇಕಾಗ್ಯದ ಅಂದ್ಮೇಲೆ ಏನ್ ಮಾಡ್ಕೋಬೇಕು? ಅತಿ ದೊಡ್ಡದೇ ತಗೋಬೇಕು. 90,000 ಇತ್ತು. ಇದನ್ನ ಹಾಕಿದೆ. ಉಳಿದ್ರದಾಗ ಇನ್ನು 1000 ಸ್ಥಾನ ತುಂಬ್ಕೊಂಡು ಹೋಗ್ಬೇಕು. ಹೌದಾ? 1000 ಸ್ಥಾನದಲ್ಲಿ ನಾವು ದೊಡ್ಡ 1000 ಇರ್ಬೇಕು. ಇಲ್ಲಿನು ದೊಡ್ಡದೇ ಬೇಕು. ಯಾವುದು? 7,000. ಹೌದಾ? ಎಷ್ಟು? 7,000. ಒಂದ್ ವೇಳೆ 7,000 ಸ್ಥಾನದಾಗ ನಾವು ಏನಾದ್ರು 2 ಹಾಕಿದ 2,000 ಆಗ್ತಿತ್ತು. ಹೌದಾ? 1000 ಸ್ಥಾನದಲ್ಲಿ ನಾವು ಏನಾದ್ರು 7 ಬಿಟ್ಟು 1 ಹಾಕಿದ್ರ ಆಗ್ತಿತ್ತು. ಇನ್ನು 100 ಸ್ಥಾನದಲ್ಲಿ ನಾನು ಈಗ ಯಾವ್ಯಾವ ಸಂಖ್ಯೆಗಳು ತುಂಬಿನಿ? 9 ಮತ್ತು 7. ಇನ್ನು ಉಳಿದಿರೋ ಸಂಖ್ಯೆಗಳು ಯಾವ್ಯಾವು? 2 0. ಹೌದಾ? ಈಗ ನಾವು ಅತಿ ದೊಡ್ಡ ಸಂಖ್ಯೆ ರಚನೆ ಮಾಡ್ಲಾಗತ್ತೀವಿ ಅಂದ್ಮೇಲೆ ನಾವು 100 ಸ್ಥಾನ ಈಗ 100ರಲ್ಲಿ ಉಳಿದಿರೋ ಸಂಖ್ಯೆಗಳಾಗಿ ತುಂಬಬೇಕು. 2 1 0. ಯಾವ ಸಂಖ್ಯೆ ಬರೆದ್ರೆ ಯಾವ ಅಂಕಿ ಬರೆದ್ರೆ ಅತಿ ದೊಡ್ಡ 100? 2 ಬರೆದ್ರೆ 100. ಹೌದಾ? ಇದನ್ನ 1 10 ಸ್ಥಾನದಲ್ಲಿ ಬಿಡಿ ಸ್ಥಾನದಲ್ಲಿ ಓಕೆ. ನಾವು ಈಗ ಏನ್ ಮಾಡಿವಿ? ಅತಿ ದೊಡ್ಡ ಸಂಖ್ಯೆ ಅಷ್ಟೇ ರಚನೆ ಮಾಡಿವಿ. ಹೌದಾ? ಅತಿ ದೊಡ್ಡ ಸಂಖ್ಯೆ ಇದು ಬೆಸ ಸಂಖ್ಯೆನ ಸಮ ಸಂಖ್ಯೆನಾ? ಬೆಸ ಸಂಖ್ಯೆನ ಸಮ ಸಂಖ್ಯೆನಾ? ಸಂಖ್ಯೆ. ಯಾಕ? ಬಿಡಿ ಸ್ಥಾನದಲ್ಲಿ 0 ಅದ. ಬಿಡಿ ಸ್ಥಾನದಲ್ಲಿ ಏನದ? 0. ಅದಕ್ಕಾಗಿ ಇದು ಯಾವ ಸಂಖ್ಯೆ ಆಗ್ತದ? ಸಮ ಸಂಖ್ಯೆ ಆಗ್ತದ. ಯಾವ ಸಂಖ್ಯೆ ಆಗ್ತದ? ಇದು ಸಮ ಸಂಖ್ಯೆ ಆಗ್ತದ. ಬಟ್ ಇಲ್ಲಿ ಕೇಳಿರೋದೇನು? ಬೆಸ ಸಂಖ್ಯೆ ಕೇಳೋಣ. ನಾವು ಅತಿ ದೊಡ್ಡ ಸಮ ಸಂಖ್ಯೆ ಆಯ್ತು. ಇದು ಅತಿ ದೊಡ್ಡ ಸಮ ಸಂಖ್ಯೆ ಆಯ್ತು. ನಮಗ್ ಬೇಕಾಗಿರೋದು ಬೆಸ ಸಂಖ್ಯೆ. 2011ದಾಗ ಈ ಕ್ವಶನ್ ಕೇಳೋಣ. 2011ದಾಗ ನವೋದಯದಲ್ಲಿ ಈ ಕ್ವಶನ್ ಬಂದದ. ನಮಗ ಬೇಕಾಗಿರೋದು ಬೆಸ ಸಂಖ್ಯೆ. ಏನೇನು? ಬೆಸ ಸಂಖ್ಯೆ ಬೇಕಾಗಿರೋದು.
ಯಾವ ಸಂಖ್ಯೆ ಬೇಕು? ಬೆಸ ಸಂಖ್ಯೆ. ಈ ರೀತಿ ಕ್ವಶನ್ ಆಪ್ಷನ್ ಇಟ್ಟನೆ ಇಲ್ಲ ನೋಡ್ರಿ. 97,710 ಎ ಕ್ವಶನ್ ನಂಬರ್ ಎ ರೈಟ್ ಪಟ್ ಅಂತ ಹಾಕ್ಬಿಡ್ತೀವಿ. ತಪ್ಪ್ರೆ ಈ ರೀತಿ ನಮಗೆ ಇಲ್ಲಿನ ಕ್ವಶನ್ ಡೀರಿ ಬೆಸ ಸಂಖ್ಯೆ ಕೇಳಿರ್ತಾರ. ಸ್ವಲ್ಪ ಮತ್ತೆ ಇನ್ನೊಂದ್ಸಲ ಯೋಚನೆ ಮಾಡಬೇಕು. ಇದು ಬೆಸ ಸಂಖ್ಯೆ ಹೌದಾ ಅಲ್ಲ? ಅಲ್ಲ. ನಾವು ಇನ್ನೊಂದು ಬೆಸ ಸಂಖ್ಯೆ ಇದ್ದಿದ್ದಿಲ್ಲ ಅಂದ್ರೆ ಆ ಬೆಸ ಸಂಖ್ಯೆ ರೆಡಿ ಮಾಡ್ಕೋಬೇಕು. ಹೌದಾ? ಇದ್ರ ಹತ್ತಿರ ಇರೋದು 0 ಅದ. ಇದ್ರ ಆಜು ಬಾಜು ಯಾವ್ದಾದ್ರು ಬೆಸ ಸಂಖ್ಯೆ ಅದ ನೋಡ್ರಿ. ಈ ಒಂದ್ ಅಷ್ಟೇ ಈ ಕಡೆ ತಂದ್ಬಿಡ್ರಿ. 97,000 ಯಾವ್ದು ಆಪ್ಷನ್ ನಂಬರ್? ಆಪ್ಷನ್ ನಂಬರ್